ಬೇಸಿಗೆಗೂ ಮುನ್ನವೇ ಬೆಂಗಳೂರಿನಲ್ಲಿ ನೀರಿಗೆ ತತ್ವಾರ ಉಂಟಾಗಿದೆ. ಬರದ ಛಾಯೆ ಕಾಣ್ತಾ ಇದೆ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಬಿಬಿಎಂಪಿ ಇದೀಗ ಎಚ್ಚೆತ್ತುಕೊಳ್ತಾ ಇದೆ. ಆಯುಕ್ತ ತುಷಾರ್ ಗಿರಿನಾಥ್ ಸಭೆ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಬೆಂಗಳೂರಿನ ನೀರಿನ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಅನ್ನೋದನ್ನ ಹೇಳಿದ್ದಾರೆ. ಬಿಬಿಎಂಪಿ ಜಲಮಂಡಳಿಯಿಂದ ಪರಾಮರ್ಶೆ ನಡೆದಿದೆ. ನೀರಿಗಾಗಿ 5 ವಲಯಗಳಿಗೆ 131 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. 58 ಕಡೆಗಳಲ್ಲಿ ಸಾಕಷ್ಟು ಸಮಸ್ಯೆ ಕಂಡು ಬಂದಿದೆ. ಸಭೆಯ ಬಳಿಕ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ವಾಟರ್ ಟ್ಯಾಂಕರ್ ಮಾಫಿಯಾನೇ ನಡೆದಿದೆ ಬೆಂಗಳೂರಿನಲ್ಲಿ. ನೀರಿನ ಬವಣೆ ದಂಧೆಕೋರರಿಗೆ ಬಂಡವಾಳ ಆಗಿದೆ. ಇದೆಲ್ಲವನ್ನೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇಂಚು ಇಂಚಾಗಿ ಅದರ ವರದಿಯನ್ನ ಬಿಬಿಎಂಪಿ ಅಧಿಕಾರಿಗಳ ಮುಂದೆ ಇಟ್ಟಿತ್ತು. ಇದೀಗ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಸಭೆ ನಡೆಸಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ನೀರಿನ ತುರ್ತು ಪರಿಸ್ಥಿತಿ ಏನಿದೆ ಬೆಂಗಳೂರಲ್ಲಿ ಅದರ ಕುರಿತಾಗಿ ಚರ್ಚೆ ನಡೆಸಿದ್ದಾರೆ. ಪರಿಹಾರಗಳ ಕುರಿತಾಗಿ ಚರ್ಚೆ ನಡೆಸಿದ್ದಾರೆ. ಬಿಬಿಎಂಪಿಯ ಜಲಮಂಡಳಿ ಕೂಡ ಬಿಬಿಎಂಪಿ ಹಾಗೂ ಜಲಮಂಡಳಿ ಕೂಡ ಪರಾಮರ್ಶೆ ನಡೆಸಿದ್ದಾವೆ. ಬೇಕಾದಷ್ಟು ದುಡ್ಡು ಮೀಸಲಿದೆ, ಆದರೆ ಅದನ್ನು ಸರಿಯಾದ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಕೂಡ ಕೇಳಿಬಂದಿದೆ. 58 ಕಡೆಗಳಲ್ಲಿ ಸಾಕಷ್ಟು ಸಮಸ್ಯೆ ಕಂಡು ಬಂದಿದೆ. ಅದರತ್ತ ಗಮನ ಹರಿಸ್ತೀವಿ ಅಂತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. TMC ಅಲ್ಲಿ ಅವ್ರದ್ದು ಚೆನ್ನಾಗಿ ವ್ಯವಸ್ಥೆ ಇದ್ದರೂ ಸಹ ಈ ಎಲ್ಲ ಬೋರ್ನಲ್ಲಿ ಕಡಿಮೆ ಆಗ್ತಿರೋದ್ರಿಂದ ನಿಮ್ಮ ಮನೆಯಲ್ಲಿ ಬೋರ್ ಇತ್ತು, ಅಲ್ಲಿ ಭಾಳ ಕಡಿಮೆ ಈಳಾಗಿದೆ. ನೀವು ಜಾಸ್ತಿ BWSSB ವಾಟರ್ ಮೇಲೆ ಈಗ ಹೋಗ್ತಾ ಇದ್ದೀರಿ. ನಮಗೆ ಏನೊಂದು ಸಪ್ಲೈ ಆಗ್ತಾ ಇತ್ತು, ನಡೀತಾ ಇತ್ತು. ಈಗ ಈ ವಾಟರ್ ಕಡಿಮೆ ಆಗಿರುವುದರಿಂದ, ಬೋರ್ ವಾಟರ್ ಕಡಿಮೆ ಆಗಿರುವುದರಿಂದ ಜಾಸ್ತಿ ಸಪ್ಲೈ ಮಾಡಲಿಕ್ಕೆ ಅವಶ್ಯಕತೆ ಇದೆ. ಹೀಗಾಗಿ ನಾವೇನು ಮಾಡ್ತೀವಿ, ನಮಗೆ ಆ ಪ್ರಕಾರ ಸಿಸ್ಟಮ್ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಬಡವರು ಇದ್ದಾರೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಫ್ರೀಯಾಗಿ ವಾಟರ್ ಟ್ಯಾಂಕರ್ಸ್ ಮುಖಾಂತರ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅವ್ರ ಹತ್ರ ಬರೀ 60 ಟ್ಯಾಂಕರ್ ಇರ್ಬೋದು, 68 ಟ್ಯಾಂಕರ್ಸ್ ಇವೆ. ಅದನ್ನು ಕೂಡ ಸುಮಾರು ಅದರಲ್ಲಿ ಈಗ ನಾವು ಟ್ರೀಟೆಡ್ ವಾಟರ್ಗೆ ಡೈವರ್ಟು ಮಾಡಿದ್ದೀವಿ. ಸೊ ಹೀಗಾಗಿ ಅವ್ರ ಹತ್ರ ಇರ್ತಕ್ಕಂಥ ವಾಟರ್ ಟ್ಯಾಂಕರ್ ಕಡಿಮೆ ಇರುವುದರಿಂದ ನಾವು ಪ್ರೈವೇಟ್ DC ಮುಖಾಂತರ ಕಮಾಂಡಿಯರ್ ಮಾಡಿಕೊಂಡು ಅವಶ್ಯಕತೆಗೆ ಅನುಗುಣವಾಗಿ, ಸದ್ಯಕ್ಕೆ ಈ ತಿಂಗಳು 200 ಇರ್ಬೋದು, ಮುಂದಿನ ತಿಂಗಳು 300 ಆಗ್ಬೋದು, ಮುಂದಿನ 400 ಆಗ್ಬೋದು. ಅವಶ್ಯಕತೆಗೆ ಅನುಗುಣವಾಗಿ ಅಷ್ಟು ಪಾಯಿಂಟ್ಸ್ ಏನಿದೆ, ರೈಟ್ ನಾವು 58 ಪಾಯಿಂಟ್ಸ್ಗೆ ತೊಂದರೆ ಉಂಟಾಗ್ತಾ ಇದೆ. ನಾವು ಏನಾದರೂ ವ್ಯವಸ್ಥೆ ಮಾಡಿದ್ದೀವಿ, ಖಾಸಗಿ ಬಂದಿಗೆ ದುಡ್ಡು ಕೊಟ್ಟೆ ಮಾಡ್ತಾ ಇದ್ದೀವಿ. ಈಗ BWSSBಗಳಿಂದ ತಗೊಂಡು ಅಲ್ಲಿ 100 ನಮಗೆ ಶಿಫ್ಟ್ ಮಾಡಿಕೊಂಡು 110 ಹಳ್ಳಿಗಳು ಮತ್ತು ಪೆರಿಫೆರಲ್ ಏರಿಯಾ ಇದೆ, ಫ್ರೀಯಾಗಿ ವಾಟರ್ ಕೊಡ್ಲಿಕ್ಕೆ ವ್ಯವಸ್ಥೆ. ಇಲ್ಲಿ ಉಳಿದು 68 ಮೇಲೆ 100 ಟ್ಯಾಂಕರ್ಸ್ ಹಾಕ್ಕೊಂಡು ಅದು ಒಂದು ವ್ಯವಸ್ಥೆ ಇವರು BWSSBಯಿಂದ ಫ್ರೀಯಾಗಿ ಕೊಡ್ತೀವಿ. ಸೊ ದ್ಯಾಟ್ ಈ ವಾಟರ್ ಟ್ಯಾಂಕರ್ ಮೇಲೆ ಅವರು ಹೋಗಲೇಬಾರ್ದು. ಅವ್ರದ್ದು ಏನಿದೆ 200 ಅವ್ರ ಹತ್ರ ಆಯಿತು ಹೇಳ್ತೀನಿ ಸರ್. ಯಾತಕ್ಕೆ 60 ಅವ್ರ ಹತ್ರ 68 ಟ್ಯಾಂಕರ್ಸ್ಗಳು ಇವೆ. ನಾವು ನಮ್ಮ ಹತ್ರ ಟ್ಯಾಂಕರ್ಸ್ ಇಟ್ಕೊಂಡಿಲ್ಲ. ನಮ್ಮ ಟ್ಯಾಂಕರ್ಸ್ ಬೇರೆ ಇದಕ್ಕೆ ಬರೀ ನಮ್ಮ ಪಾರ್ಕ್ಸ್ ಆ್ಯಂಡ್ ಗಾರ್ಡನ್ಗಳಿಗೆ ಏನಾದರೂ ಇತ್ತು. ನಾವು ಈಗ ತಗೊಳ್ತಾ ಇರುವುದು RR ನಗರ, ಯಲಹಂಕ ಈ ಎಲ್ಲ ಕಡೆಗೆ ಸಮ್ 6 to 15 ಟ್ಯಾಂಕರ್ಸ್ 6 ಟ್ಯಾಂಕರ್ಸ್ ವಿ ಆರ್ ಟೇಕಿಂಗ್ ಇನ್ RR ನಗರ. ಅದು 14 ಟ್ರಿಪ್ಸ್ ಮಾಡ್ತಾ ಇದೆ. ಇದೇ ಪ್ರಕಾರ ಬೇರೆ ಕಡೆಗೂ 4-5 ಟ್ಯಾಂಕರ್ಸ್ ಪ್ರೈವೇಟಿಂದ ಪಡೆದಿದ್ದೇವೆ. ಈಗ ಏನಾಗ್ತದೆ, ಅವರು 200 ಸದ್ಯಕ್ಕೆ DC ಆ್ಯಕ್ಟ್ನಲ್ಲಿ ಮಾಡ್ತಿರೋದ್ರಿಂದ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ಮಾಡ್ತಿರೋದ್ರಿಂದ 100 ಟ್ಯಾಂಕರ್ಸ್ ಅವರು ನನಗೆ ಜಾಸ್ತಿ ಕೊಡ್ತಾರೆ. ರೈಟ್ ಸೈಡ್ ನಾವು ನಡೆಸ್ತಾ ಇರುವುದು ಬರೀ 10-15 ಟ್ಯಾಂಕರ್ಸ್. ರೈಟ್ ನಾವು 14 ಟ್ರಿಪ್ ಮಾಡ್ತೀವಿ. 1 ಟ್ಯಾಂಕರಿಂದ 3 ಟ್ರಿಪ್ ಮಾಡ್ತೀವಿ. ಗೊತ್ತಾಯ್ತಾ? ಈಗ ಸಪೋಸ್ ನಮಗೆ 100+ ನಮಗೂ ಈಗಾಗಲೇ ಒಂದು ವ್ಯವಸ್ಥೆಯಲ್ಲಿ 10-20 ನಡೀತಾ ಇದೆ ಅಂದರೆ 125 ಲಭ್ಯ ಆಗ್ತದೆ ಮಾರ್ಚ್ನಲ್ಲಿ. 125ಗೆ ನಾವು 3-4 ಟ್ರಿಪ್ ಮಾಡಿಕೊಂಡು ಎಲ್ಲಿ ಬಡವರು ಇದ್ದಾರೆ, ಎಲ್ಲಿ ರಿಯಲಿ ನಮಗೆ ತೊಂದರೆ ಉಂಟಾಗ್ತಾಯಿದೆ ಅದು ವ್ಯವಸ್ಥೆ ಮಾಡ್ತೀನಿ. ಪ್ರತಿಯೊಂದು ಮನೆಯಲ್ಲಿನೂ ಸ್ವಲ್ಪ ವ್ಯತ್ಯಾಸ ಉಂಟಾಗ್ತಿರ್ಬೋದು. ಅವ್ರಿಗೆ ನಾವೇನು ಹೇಳ್ತೀವಿ, ನೀವು ಸ್ವಲ್ಪ ನೀರಿನ ಬಳಕೆಯನ್ನು ಸದ್ಬಳಕೆ ಮಾಡಿ. ಅವರು ಕೂಡ IEC ಕಂಪೇನ್ ನಡೆಸ್ತಾರೆ. ನೀವು ಏನು ಕಾರ್ ವಾಷಿಂಗ್ ಏನಿದೆ ನೀವು ಟ್ರೀಟೆಡ್ ವಾಟರಿಂದ ಮಾಡಿ. ಎಲ್ಲಿ ನಮ್ಮದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ, 20 ಮನೆ ಮೇಲ್ಪಟ್ಟಿಗೆ ಅವ್ರಿಗೆ ಸ್ಟಿಪಿ ಇದೆ. ಆ ವಾಟರ್ ಈಗ ಇದರಲ್ಲಿ ನಮ್ಮ ಕಾಲುವೆಯಲ್ಲಿ ಬಿಡ್ತಾ ಇದ್ದಾರೆ. ಆ ವಾಟರ್ ಅದು ಎಲ್ಲ ಏನಿದೆ ಅವ್ರು ತಮ್ಮ ಮನೆಯಲ್ಲಿನೂ ಬಳಕೆ ಮಾಡಲಿಕ್ಕೆ ಹೋಗಬೇಕು ಅಂತ ಅವರು IEC ಕಂಪೇನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಮಾಧ್ಯಮ ವ್ಯವಸ್ಥೆ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಆಗ್ತದೆ. ಈಗ ದೇ ವಿಲ್ ಸ್ಟಾರ್ಟ್ ಯೂಸಿಂಗ್ ದ IEC ಸೊ ದಟ್ ನೀರಿಗೆ ಹೇಗೆ ನೀವು ಸಂಗ್ರಹಿಸಬೇಕು, ಹೇಗೆ ನೀವು ಬಳಕೆ ಮಾಡಬೇಕು ಅದಕ್ಕೆ ಹೇಳ್ತಾರೆ. ಓಕೆ, ಆಯ್ತು. ಯು ಆರ್ ರೈಟ್.
ಈಗ ಆರ್ ಒ ಪ್ಲಾಂಟ್ನಲ್ಲಿ ಹೌ ಮೆನಿ ಆರ್ ವರ್ಕಿಂಗ್ ಆ್ಯಂಡ್ ಹೌ ಮೆನಿ ಆರ್ ನಾಟ್ ವರ್ಕಿಂಗ್ದು ನಾವು ಲೆಕ್ಕ ಮಾಡಿದ್ದೀವಿ. ಓಕೆ, ನಾವು ಆರ್ ಆರ್ ನಗರದಲ್ಲಿ ಟೋಟಲ್ 35 ಕಡೆಗೆ ವರ್ಕ್ ಆಗ್ತಾಯಿಲ್ಲ. ಹಾಂ, 35ನಲ್ಲಿ 25 ಯಶವಂತಪುರ, 10 ಆರ್ ಆರ್ ನಗರ. 35 ಕಡೆಗೆ ಅಲ್ಲಿ ಆರ್ ಒ ಪ್ಲಾಂಟ್ಸು ವರ್ಕ್ ಆಗ್ತಾಯಿಲ್ಲ. ಅದು ಎಷ್ಟು ವರ್ಷದಿಂದ ಆಗ್ತಾಯಿದೆ ಗೊತ್ತಿಲ್ಲ. ಬಟ್ ಆ್ಯಸ್ ಆನ್ ಟುಡೇ ಈ ಮಾಹಿತಿ ಇದೆ ನಮಗೆ. ಆ 35 ಎಲ್ಲ ಬತ್ತಿ ಹೋಗಿರುವುದರಿಂದ ಆಗ್ತಾಯಿದೆ ಅಥವಾ ಇಲ್ಲ ಅದು ನಾವು ಚೆಕ್ ಮಾಡ್ತಾ ಇದ್ದೇವೆ. ಬಟ್ ಆ 35 ಕಡೆಗೆ ಬತ್ತಿ ಹೋಗಿವೆ. ಮತ್ತು ಇದೇ ಪ್ರಕಾರ ಬೇರೆ ಬೇರೆ ಕಡೆಗೆ ಇವರು ಕೊಟ್ಟರು. ಎಸ್, ಮಹಾದೇವಪುರ ಕೊಟ್ಟರು, ಅದು 16, 18. ಆ್ಯಂಡ್ ಇವರು ಕೊಟ್ಟರು, ಈಸ್ಟ್ ಕೊಟ್ಟರು 13. ಈಸ್ಟ್ನಲ್ಲಿ ಆಗಬಾರ್ದಾಗಿತ್ತು ನೋಡಿ, ಬಿಕಾಸ್ ಈಸ್ಟ್ ವೆಸ್ಟ್ ಆ್ಯಂಡ್ ಸೌತ್ ಇಸ್ ಕೋರ್ ಏರಿಯಾ. BWSSB ಸಾಕಷ್ಟು ನೀರು ಕೊಡ್ತಾ ಇದೆ. ಪ್ರತಿಯೊಬ್ಬರಿಗೆ LPD ಲೆಕ್ಕ ಮಾಡಿದರೆ ಅದು 200-250 ಮೇಲೆ ಇರುತ್ತೆ ಗೊತ್ತಾ. ಆದರೂ ಸಹ ಅಲ್ಲಿನೂ ನಮ್ಮದು ಆರ್ ಒ ಪ್ಲಾಂಟ್ ಇದ್ದವು, ಅದಕ್ಕೆ ಸ್ವಲ್ಪ ಬತ್ತಿ ಹೋಗಿದೆ ಅಂತ ಇದೆ. ಅದಕ್ಕಾಗಿ ನಾವು 9 ಕೋಟಿ ಎಲ್ಲ 4 ಔಟರ್ ಝೋನ್ಗೆ 9 ಕೋಟಿ ಆ್ಯಂಡ್ ದಾಸರಹಳ್ಳಿಗೆ 4 ಕೋಟಿ ಕೊಟ್ಟು ಆರ್ ಒ ಪ್ಲಾಂಟ್ಸ್ಗೆ ಸೋರ್ಸ್ ಆಗ್ಮೆಂಟೇಷನ್ ಅಂತ ಮಾಡಿದ್ದೀವಿ. ಆದರೆ ಈಗ ಅಭಿಪ್ರಾಯ ಏನು ಬಂದಿದೆ ಅಂದರೆ ಆ ಆರ್ ಒ ಪ್ಲಾಂಟ್ಸ್ನಲ್ಲಿ ಎಲ್ಲಿ ಬೇಕು ಅಲ್ಲಿ ಹೊಸ ಬೋರ್ ಕೊರೆದು ಕನೆಕ್ಷನ್ ಮಾಡ್ತೀವಿ. ಆದರೆ ಅದನ್ನು ಸಾಧ್ಯತೆ ಭಾಳ ಕಡಿಮೆ ಇದೆ. ಆ ಆರ್ ಒ ಇಲ್ಲಿ ಸ್ಟ್ಯಾಟಿಕ್ ಆಗಿಬಿಟ್ಟಿದೆ, ಅಲ್ಲಿ ಬೋರ್ ಬತ್ತಿ ಹೋಗಿದೆ ಅಂದರೆ ಏನು ಮಾಡ್ಲಿಕ್ಕೆ ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಗಿವನ್ ಮನಿ, ವಿ ಆರ್ ಟ್ರೈಂಗ್ ಟು ಸೂ ವಾಟ್ ಕಂಡ್ಬಿಡ. ಅದರ್ವೈಸ್ ಟೋಟಲ್ ಆರ್ ಒ ಪ್ಲಾಂಟ್ನಲ್ಲಿ 35 ಪ್ಲಸ್ 13 ಪ್ಲಸ್ಸು ಇವರದು ಎಷ್ಟಿದೆ ಮಹಾದೇವಪುರ ಎಷ್ಟಿದೆ 22 ಅಷ್ಟು ಹೋಗಿದೆ ಆ್ಯಸ್ ಪರ್ ಅವರ್ ಫಿಗರ್ ಟುಡೇ. ನೀವು ಕರೆಕ್ಟ್. ವಾಟರ್ ಟ್ಯಾಂಕರ್ ಮಾಫಿಯಾಗೆ ಯಾವುದೇ ಕಡಿವಾಣ ಇಲ್ಲ, ಯಾವುದೇ ಕಡಿವಾಣ ಇಲ್ಲ. ಕಡಿವಾಣ ಹಾಕೋಕೆ ಆಗೋಲ್ಲ ಅಂತೇಳಿ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಸಭೆ ನಡೆಸಿದ ಯಾವ ಪುರುಷಾರ್ಥಕ್ಕೋಸ್ಕರ ಅನ್ನುವ ಪ್ರಶ್ನೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಯಾವುದೇ ಕಡಿವಾಣವನ್ನು ಹಾಕೋಕೆ ಆಗೋದಿಲ್ಲ. ವಾಟರ್ ಟ್ಯಾಂಕರ್ ಮಾಫಿಯಾ ವಿಚಾರವಾಗಿ ಈ ರೀತಿಯಾಗಿ ಪ್ರತಿಕ್ರಿಯೆ ಅವ್ರದ್ದು. ಇವತ್ತು ನೀರು ಕುಡಿಯೋದಕ್ಕೂ ಸಿಗದೆ ಜನ ಪರದಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ 500 ರೂಪಾಯಿ ಟ್ಯಾಂಕರ್ಗೆ ಫಿಕ್ಸ್ ಮಾಡಿ ಅಂತಂದ್ರೆ 2,000 ರೂಪಾಯಿ, 3,000 ರೂಪಾಯಿ, 1,500 ರೂಪಾಯಿ ಇಷ್ಟ ಬಂದಂಗೆ ತಗೊಂತಿದ್ದಾರೆ. ಯಾಕೆ ಕಡಿವಾಣ ಹಾಕಕ್ಕಾಗಲ್ಲ ಅಂದಾಗ ಕಡಿವಾಣ ಹಾಕಕ್ಕೆ ಆಗೋದಿಲ್ಲ ಅಂತೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಕೇಳಿ. ಸಪ್ಲೈ ಮಾಡುವುದು ಈ ಶಾರ್ಟ್ ಟರ್ಮ್ ಪರಿಹಾರ, ನಾವು ಅದನ್ನ ಮಾಡ್ತೀವಿ. ಲಾಂಗ್ ಟರ್ಮ್ ಪರಿಹಾರ ಏನಿದೆ, ಲಾಂಗ್ ಟರ್ಮ್ ರೈಟ್ ನಾವು ಇಲ್ಲ ಖಾಸಗಿ ಟ್ಯಾಂಕರ್ಸ್ಗೆ no we have not decided to fix a rate for the khasgi tankers. We are taking the tankers and supplying. ನಾವು ಬರೀ ಟ್ಯಾಂಕರ್ ಬಾಡಿಗೆ ಹಣ ಮತ್ತು ಡ್ರೈವರ್ ಹಣ ಅವ್ರಿಗೆ ಕೊಡ್ತೀವಿ. ಪಿ ಒ ಎಲ್ ನಾವೇ ಹಾಕ್ತೀವಿ, ವಾಟರ್ ನಾವೇ ಹಾಕ್ತೀವಿ. ಫ್ರೀಯಾಗಿ ಪಾಕೆಟ್ಸ್ ಎಲ್ಲಿ ನಮಗೆ ಕೊರತೆ ಉಂಟಾಗಿದೆ ಅಂಥ ಜಾಗದಲ್ಲಿ ಫ್ರೀಯಾಗಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ನೋಡಿ, ಬಿಸ್ನೆಸ್ ಅವರಿಗೆ ಏನಿರುತ್ತೆ, 3,000 ಟ್ಯಾಂಕರ್ಸ್ ಅವರು ಬಳಕೆ ಮಾಡ್ಲಿಕ್ಕೆ ಇದ್ರಲ್ಲ, ಅವರಿಂದ ಕಮಾಂಡಿಯರ್ ಮಾಡ್ತಾ ಇರುವುದು 200, 300, ಅವ್ರಿಗೂ ಅಷ್ಟು ಪ್ರಮಾಣಕ್ಕೆ ಕಡಿಮೆ ಆಗ್ಬಿಡುತ್ತೆ ವೆಹಿಕಲ್ಸು. ಈಗ ನಾವು ಸುದ್ದಿ ಮಾಡ್ತಾನೆ ಬಂದ್ವಿ ಸರ್. ಏನು ಅಂದ್ರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ಯಾಂಕರ್ ದಂಧೆ ಆಗ್ತಿದೆ. ಎಷ್ಟು 1,500 ರೂಪಾಯಿ ತಗೊಂತಿದ್ದಾರೆ. ಅವರು ಕಡಿವಾಣ ಹಾಕಿ ಅಂತ ಜನ ಕೇಳ್ತಿದ್ರು, ಪಬ್ಲಿಕ್ಸ್ ಕೇಳ್ತಿದ್ರು. ನಾವು ನಿಮ್ಮ ಹತ್ರ ಕೇಳ್ತಿದ್ದಿದ್ದು ಅದೇ, ಅಂದ್ರೆ ಮೊದಲು ನಿಮ್ಮ ಹತ್ರ ಮಾತಾಡಿಸಿದಾಗೆಲ್ಲ ಅದೇ ಹೇಳ್ತಿದ್ವಿ ನಾವು. ಅದಕ್ಕೆ ಏನ್ ಮಾಡಿದ್ರಿ ಅಂತ ಸರ್, ಈಗ ಸಭೆ ನಡೆಸಿದ್ರೆ ಈಗ ಎಲ್ಲ ಆಯ್ತು, ಈಗ ಕಡಿವಾಣನೇ ಇಲ್ಲ. ಸರ್ಕಾರ ಮತ್ತು ಬಿಬಿಎಂಪಿ ಏನಾದರೂ ನಿರ್ಧಾರ ತೆಗೆದುಕೊಳ್ಳುತ್ತಾ ಅಥವಾ ನಿರ್ಧಾರ ತೆಗೆದುಕೊಳ್ಳದೆ ಅವ್ರು ಎಷ್ಟಾದ್ರೂ ಮಾರಾಟ ಮಾಡಿಕೊಳ್ಳಿ, ಹಾಗೆ ಬಿಡ್ತೀರಾ? ಈಗ ಈ ವಿಚಾರ ಏನಿದೆ, ಹಿಂದೆನೂ ಕೂಡ ಪ್ರಸ್ತಾಪ ಬಂದಿತ್ತು, 2016-17ನಲ್ಲಿನೂ ಕೂಡ ಬಂದಿತ್ತು. ಆ ಟೈಮ್ಗೂ ಕೂಡ ನಾವು
ಸಿಲಿಕಾನ್ ಸಿಟಿಯಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗ್ತಾ ಇದೆ. ಅದರಲ್ಲೂ ಇದೀಗ ನಾನು ಬೆಂಗಳೂರು ನಗರದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ವರ್ತೂರ್ನಲ್ಲಿದೆ. ಇಲ್ಲೂ ಕೂಡ ಅಷ್ಟೇ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ದಿನನಿತ್ಯ ಬಳಕೆ ಅಂದರೆ ಕುಡಿಯೋದಕ್ಕೆ ಬಿಡಿ, ದಿನನಿತ್ಯ ಬಳಕೆಗೂ ಕೂಡ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿನ ಲೇಔಟ್ನ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡಿ, ನಾವು ಖಾಲಿ ಕೊಡವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕುಡಿಯೋದಕ್ಕೆ ನೀರೇ ಇಲ್ಲ, ಹನಿ ನೀರಿದೆ. ಸೊ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಒಂದು ಜಾಗದಲ್ಲಿ. ಸಾಕಷ್ಟು ಜನ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅವ್ರು ಹೇಳೋದು ಇಷ್ಟೇ, ವಿಧಾನಸಭಾ ಎಲೆಕ್ಷನ್ ಬಂತಲ್ವಾ, ವಿಧಾನಸಭಾ ಎಲೆಕ್ಷನ್ ಬಂತು. ಸೊ ಈ ಟೈಮ್ನಲ್ಲಿ ಬರೀ ಓಟ್ ಕೇಳಕ್ಕೆ ಬರ್ತಾರೆ, ಆದರೆ ಈ ವರ್ತೂರ್ನಲ್ಲಿ ನಮ್ಮ ಗೋಳನ್ನು ಕೇಳೋರು ಯಾರೂ ಇಲ್ಲ ಅನ್ನುವಂಥ ಪ್ರಶ್ನೆ. ಖಾಲಿ ಬಿಂದಿಗೆ ಹಿಡಿದು ನೀರು ಕೊಡಿ ಅಂಥೇಳಿ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಇಲ್ಲಿನ ನಿವಾಸಿಗಳು. BBMP ಅಧಿಕಾರಿಗಳು ನಮ್ಮ ಗೋಳನ್ನು ಕೇಳ್ತಾ ಇಲ್ಲ, ಕುಡಿಯೋದಕ್ಕೆ ನೀರು ಕೊಡ್ತಾ ಇಲ್ಲ ಅಂಥೇಳಿ ಜನ ಅಳಲನ್ನು ಹೊರ ಹಾಕ್ತಾ ಇದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆನೂ ಇಲ್ಲ, ಅಂತರ್ಜಲ ಮಟ್ಟ ಕುಸಿತವಾಗಿದೆ. ಹೀಗಾಗಿ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಸದ್ಯ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋ ಕುರಿತು ಖುದ್ದು ನಾನೀಗ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ವರ್ತೂರ್ನಲ್ಲೇ ಇದ್ದೀನಿ. ಬೆಂಗಳೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ವರ್ತೂರಿನ ಒಂದು ಲೇಔಟ್ ಬಳಿ ಇದ್ದೀನಿ. ನೋಡಿ, ಖಾಲಿ ಕೊಡಗಳನ್ನು ಇಟ್ಕೊಂಡು ಜನ ನೀರಿಗಾಗಿ ಕಾಯ್ತಾ ಕುಳಿತಾ ಇದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ, ಜೊತೆಗೆ ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಏನೇ ಮಾಡಿದ್ರು ನಮಗೆ ನೀರು ಬೇಕು, BBMP ಅಧಿಕಾರಿಗಳಿಗೆ ಧಿಕ್ಕಾರ, ನಮ್ಮನ್ನು ಆಳುವಂತಹ ಜನರಿಗೆ ಧಿಕ್ಕಾರ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇದು ಇವತ್ತು ನಿನ್ನೆಯ ಪರಿಸ್ಥಿತಿ ಅಲ್ಲ, ಇದು ವರ್ಷಾನುಗಟ್ಟಲೆಯಿಂದಲೂ ಕೂಡ ನಮ್ಗೆ ಇಲ್ಲಿ ನೀರು ಸಿಗ್ತಿಲ್ಲ. ಈ ಒಂದು ಲೇಔಟ್ BBMP ವ್ಯಾಪ್ತಿಗೆ ಬಂದು 8-9 ವರ್ಷ ಆಯಿತು. 8-9 ವರ್ಷದಿಂದಲೂ ಕೂಡ ಇದೇ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸರ್, ಎಷ್ಟು ವರ್ಷದಿಂದ ಈ ರೀತಿಯಾಗಿ ನೀರಿನ ಸಮಸ್ಯೆ ಇದೆ ಈ ಲೇಔಟ್ನಲ್ಲಿ? ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ? ನಾವು 10 ವರ್ಷದಿಂದ ಇಲ್ಲಿದ್ದೀರಿ. ನೀರು ಇವತ್ತವರೆಗೂ BBMP ಇದಾಗಲಿ ಪಂಚಾಯತ್ ಇದಾಗಲಿ ಯಾವುದು ಬಂದಿಲ್ಲ. ಇಲ್ಲಿ ಪ್ರೈವೇಟ್ ಬೋರ್ ಹಾಕಿದ್ದಾರೆ, ತಿಂಗಳಿಗೆ ನಾವು ಪೇ ಮಾಡ್ತಾನೆ ಇರಬೇಕು. ಟ್ಯಾಂಕರ್ಗಳು ಎಲ್ಲ ಇವಾಗೆಲ್ಲ ಡಬಲ್ ಆಗಿಬಿಟ್ಟಿದೆ. ಇವಾಗ ಮೊದಲಿದ್ದ ಬೋರು ಅದು ಹೋಗ್ಬಿಟ್ಟಿದೆ. ಇಲ್ಲಿ ನೀರಿಗೆ ತುಂಬ ಹಾಹಾಕಾರ ಆಗಿಬಿಟ್ಟಿದೆ. ತಿಂಗಳಿಗೆ ಇಲ್ಲಾಂದ್ರೆ ಒಂದು 5,000 ರೂಪಾಯಿ ನಾವು ಪೇ ಮಾಡಬೇಕು. ಇಲ್ಲಿ ನಾವು ಪ್ರತಿ ವರ್ಷ ನಾವು ಟ್ಯಾಕ್ಸ್ಗಳು ಕಟ್ತಾ ಇದ್ದೀರಿ. ಟ್ಯಾಂಕರ್ ಕರೆಸಿರಲ್ಲ, ಎಷ್ಟು ರೇಟ್ ತಗೊಳ್ತಾರೆ ಟ್ಯಾಂಕರ್? 400 ರೂಪಾಯಿ ಇದ್ದಿದ್ದು ಇವಾಗ 800 ರೂಪಾಯಿ ಕೇಳ್ತಾ ಇದ್ದಾರೆ. ಡಬಲ್ ರೇಟ್ ಕೇಳ್ತಾ ಇದ್ದಾರೆ. ಅದು ಇವತ್ತು ಹೇಳಿದ್ರೆ ನಾಳೆ ಬರ್ತಾರೆ, ನಾಳಿದ್ದು ಬರ್ತಾರೆ. ಅರ್ಜೆಂಟ್ ಅಂದರೆ ಜಾಸ್ತಿ, ಅರ್ಜೆಂಟ್ ಹೇಳಿದ್ರೆ ನಾವು ಜಾಸ್ತಿ ಮಾಡ್ಬಿಡ್ತಾರೆ. ಅವರು ಅಂದ್ರೆ ಬಂಡವಾಳ ಮಾಡ್ಕೊಂತ ಇದ್ದಾರೆ ಅಂತ ಮಾಡ್ಕೊತಾ ಇದ್ದಾರೆ ಇಲ್ಲಿ. ಈ ಸಂಬಂಧಪಟ್ಟವ್ರ ಗಮನಕ್ಕೆ ತಂದಾಗ ಏನಂದ್ರು ಅವರು? ಸರ್, ಎಲ್ಲರಿಗೂ ನಾವು ಇದು ಮಾಡಿದಿರಿ, ಕಾರ್ಪೊರೇಟರ್ಗೆ ಹೋಗಿ ಹೇಳಿದಿರಿ, ಲೀಡರ್ಗಳಿಗೆ ಹೇಳಿದಿರಿ, ಬರ್ತೀರಿ ಮಾಡ್ತೀರಿ ಅಂತ. ನೀವು ವಿಧಾನಸಭಾ ಎಲೆಕ್ಷನ್ ಮುಂಚೆಯಿಂದ ನಾವು ಹೋರಾಟ ಮಾಡ್ತಾ ಇರೋದು. ಇವತ್ತವರೆಗೂ ಯಾರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ. ನಾವು ಎಲ್ಲ ಬೋರ್ಗೆ ಪಾಯಿಂಟ್ ಚೆಕ್ ಮಾಡಿ ಇದು ಮಾಡಿಸಿದಿರಿ. ಏನು ಇದರ ಜೊತೆಗೆ ಮನೆಯನ್ನ ಮುನ್ನಡೆಸೋರು ಮಹಿಳಾ ಮಣಿಗಳು. ಸೊ ಅವ್ರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅವ್ರ ಬಾಯಿಂದಾನೆ ಕೇಳ್ತೀನಿ. ಅಮ್ಮ, ಏನೇನು ಎದುರಿಸ್ತಾ ಇದ್ದೀರಿ ದಿನನಿತ್ಯ ಬೆಳಗ್ಗೆ ಸಮಸ್ಯೆನ? ನೀರು ಸಮಸ್ಯೆನೇ ಅಂದ್ರೇನು, ಬಾಡಿಗೆ ಮನೆಯವರು ಹೆಚ್ಚು ಮಾಡೋಕ್ಕೂ ಆಗಲ್ಲ, ಅವ್ರು ಹೆಚ್ಚು ಕೊಡೋಕ್ಕಾಗಲ್ಲ ಅಂತಾರೆ. ಮೊನ್ನೆ 1 ವರ್ಷ ಆಗೈತಿ ಇವತ್ತು ಅಂದರೆ 1,000 ರೂಪಾಯಿ ಕೊಡ್ರಿ ಅಂದರೆ, ನಾನಿಲ್ಲಿ 15,000 ನಾನು ನೀರಿಗೆ ಕೊಟ್ಟರೆ ನಾನೇನು ಮಾಡೋದು? ಒಬ್ಬಳು ಇರೋದು, ಮಗನೊಬ್ಬನಿದ್ದಾನೆ, ನಾನು ಏನು ಮಾಡಲಿ? ನೀರಿಗಂತ ಕೊಡ್ಲಾ, ನಾವಂತ ತಿನ್ನೋದಾ, ಇದು ಅದಕ್ಕೆ ಚಾರ್ಜನ್ನು ಕೊಟ್ಟೋದ, ಏನು ಮಾಡೋದು? ನನಗಂತೂ ತಲೆ ಕೆಟ್ಟೋಗ್ಬಿಟ್ಟು. ಎಲೆಕ್ಷನ್ಗೆ ಬಂದಿದ್ದಾರಲ್ಲ ಓಟ್ ಕೇಳಕ್ಕೆ, ಯಾವ ಕೇಳಿದ್ರೆ ನನ್ನ ಮಗನು ದುಡ್ಡೇ ಇಸ್ಕೋಬೇಡ ಅಂತ ಹೇಳ್ತಾರೆ. ಅಲ್ಗೂ ದುಡ್ಡು ಕೊಡ್ತಾರೆ, ಮಾಡ್ತೀವಿ ಅಂತ ಹೋಗ್ತಾರೆ. ಇನ್ನು ಅವಾಗ ಹೋದವ್ರು ತಿರ್ಗಾ ಪತ್ತೆ ಇಲ್ಲ ಈ ಕಡೆ. ಈಗ ಮತ್ತೆ ಲೋಕಸಭಾ ಎಲೆಕ್ಷನ್ಗೆ ಬರ್ತಾರೆ ಬರ್ದು ಅವಾಗ ಹೇಳೋಣ ಅನ್ಕೊಂಡಿದ್ದೀವಿ. ಹಂಗೆ ಮಾಡ್ತಾರೆ. ಅದೇ ಅಲ್ಲ ಸರ್, ಅವ್ರು ಕೇಳಿ ಸರ್, ನಮಗೆ ಬಾಡಿಗೆಯವ್ರಿಗೂ ಜಾಸ್ತಿ ಕೇಳೋಕ್ಕಾಗೋದಿಲ್ಲ. ಏಕೆಂದರೆ ಅವರು ದುಡಿಯೋದು 10,000 ನೀರು ಬಿಲ್ ಕಟ್ತಾರ, ಬಾಡಿಗೆ ಕಟ್ತಾರ. ನಾವು ನೀರಿಗೆ ಹೆಚ್ಚು ಮಾಡೋಕೆ ಹೇಳ್ತೀವಿ, 1,000 ರೂಪಾಯಿ ಕೊಡಿ ತಿಂಗಳಿಗೆ ಅಂತ. 1,000 ರೂಪಾಯಲ್ಲಿ ಅವ್ರು ಕೊಟ್ಬಿಟ್ರೆ ಅವ್ರ ಮನೆಗೆ ನಡೆಸೋದು ಹೆಂಗೆ? 10,000 9,000 ಬಾಡಿಗೆ ಮನೆ, 1,000 ನೀರು ಕೊಡೋದ ಅವ್ರ ಮನೆ ನಡೆಸೋದ. ಅವ್ರಿಗೂ ಮಕ್ಳಿರ್ತಾರೆ, ಗಂಡ ಹೆಂಡ್ತಿರ ಚಿಕ್ಕ ಮಕ್ಳಿರ್ತಾರೆ, ಮುದುಗಿರು ಇರ್ತಾರೆ. ಅವ್ರಿಗೆಲ್ಲ ನೋಡ್ಬೇಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ನಾವು ಕೇಳೋಕ್ಕಾಗೋದಿಲ್ಲ, ಬಿಡೋಕ್ಕಾಗೋದಿಲ್ಲ. ನಾವು ಕೈನಿಂದ ಆಗ್ತಾಯಿದ್ದೀವಿ, ಬಿಡ್ತಾಯಿದ್ದೀವಿ. ಆಗ್ತಾಯಿಲ್ಲ, ನಮ್ಮ ಕೈಲಿ ತುಂಬ ಕಷ್ಟ ಆಗ್ತಾಯಿದೆ. ನಾವು ಎಲ್ಲ ಕಡೆ BBMಗೆ ನಾನು ಮನೆ ಹೋಗಿ ಸೈನ್ ಹಾಕ್ಸಿ ಕೊಟ್ಟಿದ್ದೀನಿ, ನಾನು ತಲುಪಿಸಿದ್ದೀನಿ. ನಾನೇ ನಮ್ಮ ಮನೆ ಹೋಗಿ ಸೈನ್ ಹಾಕ್ಸಿದ್ದೀನಿ. ಆದರೂ ಕೂಡ ಅದು ಗಮನಕ್ಕೂ ಬರ್ತಾ ಇಲ್ಲ ಅವ್ರಿಗೆ. ಸಾಯಿರಿ ಅಷ್ಟೇ, ನೀರು ಇಲ್ದಿರ ಸಾಯಿರಿ, ಇಷ್ಟೇ ಹೇಳ್ತಾ ಇದ್ದಾರೆ. ಬೋರ್ ಬಂದಿಲ್ಲ. ಲೇಔಟ್ಗೆ BBMP ಒಂದು ಬೋರ್ನು ಬಂದಿಲ್ಲ. BBMPಂದೇ ನಾವು ನಾವು ಈಸ್ಕೊಂಡೇ ಇಲ್ಲ. ನಾವು ಎಲೆಕ್ಷನ್ಗೆ ಒಂದೇ ನಾವು ಹೋಗಿ ಆಟ ಹಾಕಿ ಇರೋದು, ಒಂದು ನಮ್ಗೆ ಬಂದಿಲ್ಲ. BBMPಯಿಂದ ನಮ್ಗೆ ಒಂದು ನಮಗೇನು ಕೊಟ್ಟಿಲ್ಲ ಅವರು. ಇಂಥ ಭರವಸೆ ಅಂತ ಲೇಔಟ್ಗೆ ಏನು ಕೊಟ್ಟಿಲ್ಲ ಸರ್.
ಒಟ್ಟಾರೆಯಾಗಿ ಪಾಯಿಂಟ್ ಹಾಕ್ಸಿದಾರಲ್ಲ, ಒಂದು ಪಾಯಿಂಟ್ಗನ್ನ ಬಂದು ಒಂದು ಬೋರು ತೋರಿಸ್ಬೋದಾಗಿತ್ತು. ನಮ್ಗೊಂದು ಸ್ವಲ್ಪ ಖುಷಿ ಆಗ್ತಾ ಇತ್ತು, ನೀರು ಒಂದು ಸ್ವಲ್ಪ ಬರ್ತಾ ಇದೆ, ನಮ್ಮ ಬೀದಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತ. ಆವತ್ತು ಹೋಗಿರೋ ಇವತ್ತಿಗೂ ಬಂದಿಲ್ಲ. ನಾವು ಹಾಕ್ತೀವಮ್ಮ, ಹಾಕ್ತೀವಿ. ಬೇಸಿಗೆಗಾಲದಲ್ಲಿ ಬೋರ್ ಹಾಕಬೇಕು, ನೀರು ಸಿಗುತ್ತೋ ಇಲ್ಲೋ ಗೊತ್ತಾಗ್ಬಿಡುತ್ತೆ. ಮಳೆಗಾಲದಲ್ಲಿ 100 ಮೀಟ್ರಿಗೆ ಸಿಗ್ಬಿಡುತ್ತೆ, 200 ಮೀಟ್ರಿಗೆ ಸಿಗ್ಬಿಡುತ್ತೆ. ಆ ಟೈಮಲ್ಲಿ ಆಗ್ಬಿಟ್ಟು ಈ ಕಾಲದಲ್ಲಿ ನೀರು ಇರೋದಿಲ್ಲ. ಬೇಸಿಗೆಗಾಲದಲ್ಲಿ ಆಗಬೇಕು, 1,000 ಜಾಸ್ತಿ ಆಗ್ಬೋದು, ಇನ್ನೊಂದು 1 ಲಕ್ಷ ಜಾಸ್ತಿ ಆಗ್ಬೋದು. ನಾವು ಕೊಡೋದಿಲ್ವಾ, ಟ್ಯಾಕ್ಸ್ ಕಟ್ಟೋದಿಲ್ವಾ? ವರ್ಷಕ್ಕೊಂದ್ಸಲಿ ಟ್ಯಾಕ್ಸ್ ಕಟ್ಟಬೇಕು. ನಾವು ಟ್ಯಾಕ್ಸ್ ಕಟ್ಟೋದು ಡಬಲ್ ಹಾಕ್ತಾರೆ ಟ್ಯಾಕ್ಸ್ ನಮಗೆ. ನಾನು ಕಟ್ಟಿದ್ದೀನಿ, ಡಬಲ್ ಟ್ಯಾಕ್ಸ್ ಕಟ್ಟಿದ್ದೀನಿ. ಆದರೂ ಎಲ್ಲ ಗೌರ್ಮೆಂಟ್ಗೆ ಸೇರುತ್ತೆ ಅಲ್ಲ. BBMP ಎಲ್ಲ ತಿನ್ಬಿಟ್ರೆ ನಾವೇನು ಮಾಡಬೇಕು ಇವಾಗ? ಟ್ಯಾಕ್ಸ್ ಕೇಳಬೇಕು ಅವರು, ಬೇಡ ನೀವು ಟ್ಯಾಕ್ಸ್ ಕಟ್ಟಬೇಡಿ, ನೀವು ನೀರು ಇದು ಮಾಡಿ ಅಂತ. ಅದೆಲ್ಲ ಕೇಳ್ಬೋದಲ್ಲ. BBMP ನೋಡ್ಕೊಂಡು ಹೋಗ್ಬಿಡೋದಲ್ಲ. ಜನ ಇಲ್ಲಿ ಯಾವ ಥರ ಇದ್ದಾರೆ ಅಂತ ಗಮನಿಸ್ಬೇಕು. ನೀರಿಗೆ ಎಷ್ಟು ಒದ್ದಾಡ್ತಾ ಇದ್ದಾರೆ, ಯಾರೊಬ್ರು ಬರಲಿಲ್ಲ, ಕೇಳಿಲ್ಲ. ಇಲ್ಲಿ ಸಾಯ್ತಾ ಇದ್ದೀರಾ, ಬರ್ತಾ ಇದ್ದೀರಾ ಅಂತ ಯಾರು ಕೇಳ್ತಾ ಇಲ್ಲ. ಅಲ್ಲ, ಲೇಔಟ್ ಇದೆಯಾ ಇಲ್ಲ ಲೆಕ್ಕನೇ ಇಲ್ಲ ಅವ್ರಿಗೆ. 1000 ಸತಿ ನಾವು ಕಂಪ್ಲೇಂಟ್ ಮಾಡಿ ರೈಸ್ ಮಾಡಿದ್ರು ನಮ್ಗೆ ಯಾರು ಇಲ್ಲಿ ಕೇಳೋರೇ ಇಲ್ಲ. ಇವತ್ತವರೆಗೂ ಗೌರ್ಮೆಂಟಿಂದ ನೀರು ಒಂದು ಹನಿ ಬಂದಿಲ್ಲ ನಮಗೆ. ಎಲ್ಲ ಪ್ರೈವೇಟ್ ಬೋರೇ ಬಂದಿರೋದು ನಮಗೆ. ಎಲ್ಲ ಅದಕ್ಕೂ 1000 ರೂಪಾಯಿ ತಿಂಗಳು 10 ವರ್ಷದಿಂದ ನಾವು 1000 ರೂಪಾಯಿ ಕೊಡ್ತಾನೆ ಇರೋದು. ಇದು ಪರಿಹಾರ ಏನು ಸರ್? ಪರಿಹಾರ ಈಗ ಆಲ್ರೆಡಿ ಕೆರೆಗಳ ರಿಜರ್ವೇಷನ್ ಏನಾಗಬೇಕಾಗಿತ್ತು ಅದನ್ನು ತ್ವರಿತಗತಿಯಲ್ಲಿ ತೊಗೊಬೇಕಾಗ್ತಕ್ಕಂಥದ್ದು.